ನೀವು ಇಲ್ಲಿ ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸ್‌ದ ಚಾಟ್ ನೀವು ಇಲ್ಲಿ ಯಾರಿಗೂ ಕಾಣಬಾರ್ದಂತ ಹೈಡ್ ಮಾಡಿರ್ತೀರ ನೋಡಿ. ಈ ಒಂದು ಚಾಟನ್ನು ನೀವು ವಾಪಸ್ ಇಲ್ಲಿ ಅನ್‌ಹೈಡ್ ಮಾಡುವುದು ಹೇಗೆ ಮತ್ತು ಈ ಒಂದು ಚಾಟಲ್ಲಿ ಕಾಣುವ ಹಾಗೆ ಮಾಡುವುದು ಯಾವ ರೀತಿ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಇಲ್ಲಿ ನಾನು ಈಗಾಗಲೇ ಚಾಟನ್ನು ಹೈಡ್ ಮಾಡಿ ಇಟ್ಟಿದ್ದೆ. ಇಲ್ಲಿ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ. ಈ ಒಂದು ಚಾಟ್ ಹೈಡ್ ಮಾಡೋದು ಯಾವ ರೀತಿ ಅಂತ ಈಗಾಗಲೇ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಡ್ತೇನೆ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕನ್ನು ಕೂಡ ಕೊಡ್ತೇನೆ. ನೀವು ಚಾಟ್ ಹೈಡ್ ಮಾಡೋದು ಹೇಗಂತ ನೋಡ್ಕೊಳ್ಬೋದು. ಇನ್ನು ಅನ್‌ಹೈಡ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಕಾಣಿಸ್ತಿಲ್ಲ ಎಲ್ಲೂ ಕೂಡ. ಇವಾಗ ನೀವೇನು ಮಾಡಬೇಕಂದ್ರೆ ಈ ಒಂದು ಚಾರ್ಟನ್ನು ಸ್ವಲ್ಪ ಹೋಲ್ಡ್ ಮಾಡಿಕೊಂಡು ಕೆಳಗಡೆ ಎಳೆಯಬೇಕಾಗುತ್ತೆ. ನೋಡಿ ಈ ಕೆಳಗಡೆ ಎಳೆದವಾಗ ಈ ರೀತಿ ಬರುತ್ತೆ ಇಲ್ಲಿ ಲಾಕೆಡ್ ಚಾರ್ಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ. ಇಲ್ಲಿ ನೀವು ಯಾವ ಒಂದು ಲಾಕ್ ಎಂಟರ್ ಮಾಡಿದ್ರಿ ನೋಡಿ, ಫಿಂಗರ್ ಪ್ರಿಂಟ್ ಆದರೂ ಆಗಿರ್ಬೋದು ನಿಮ್ಮ ಸ್ಕ್ರೀನ್ ಲಾಕು, ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಅಥವಾ ನೀವು ಇಲ್ಲಿ ಸೀಕ್ರೆಟ್ ಕೋಡನ್ನು ಎಂಟರ್ ಮಾಡಿದ್ರೆ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮಗೆ ನಾನಿಲ್ಲಿ ಸೀಕ್ರೆಟ್ ಕೋಡನ್ನು ಹಾಕೊಂಡು ತೋರಿಸ್ತೇನೆ. ನೀವು ಆವಾಗ ಲಾಕ್ ಮಾಡುವಾಗ ಯಾವ ಒಂದು ಸೀಕ್ರೆಟ್ ಕೋಡ್ ಹಾಕಿದ್ರೆ ನೋಡಿ ಸೇಮ್ ಅದೇ ರೀತಿ ಇರಬೇಕಾಗುತ್ತೆ. ಇಲ್ಲಿ ಒಂದು ಸ್ಪೇಸ್ ಕೊಟ್ಟರು ಕೂಡ ಇಲ್ಲೂ ಕೂಡ ಸ್ಪೇಸ್ ಕೊಡಬೇಕಾಗುತ್ತೆ. ನಂತರ ಕಂಟಿನ್ಯೂ ಮಾಡಿ. ಇವಾಗ ನೋಡಿ ಅನ್ಲಾಕ್ ಆಗಿರುವಂಥದ್ದು. ಇನ್ನು ಇದನ್ನು ನೀವು ಯಾವ ರೀತಿಯಲ್ಲಿ ನಿಮ್ಮ ಚಾರ್ಟಲ್ಲಿ ಬರುವ ಹಾಗೆ ಮಾಡಬೇಕಂದ್ರೆ ಇಲ್ಲಿ ತೋರಿಸ್ತೇನೆ. ಇದನ್ನು ಹೋಲ್ಡ್ ಮಾಡಬೇಕಾಗುತ್ತೆ ಇಲ್ಲೂ ಕೂಡ. ನಂತರ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅನ್ಲಾಕ್ ಚಾರ್ಟ್ ಅಂತ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೂರನೇದು ಇಲ್ಲಿ ನೀವು ಅದೇ ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ. ಫಿಂಗರ್ ಪ್ರಿಂಟ್ ಹಾಕಿದ್ರೂ ಆಗುತ್ತೆ. ಸೇಮ್ ಅದೇ ರೀತಿಯಲ್ಲಿ ಎಂಟರ್ ಮಾಡಿಕೊಂಡು ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇವಾಗ ಇಲ್ಲಿ ಲಾಕಿಂದ ಹೊರಗಡೆ ಹೋಗಿರುವಂಥದ್ದು. ಇವಾಗ ಇದು ಚಾರ್ಟಲ್ಲೂ ಕೂಡ ತೋರಿಸ್ತಿರುವಂಥದ್ದು ನೋಡ್ಬೋದು ನೀವು ಇಲ್ಲಿ ಮೀಸೋ ತೋರಿಸ್ತಾ ಇದೆ. ಇದು ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿಯಲ್ಲಿ ಮೀಸೋದಲ್ಲಿ ಹಾಕಿದ್ದೆ. ಇನ್ನು ನಿಮಗೆ ಈ ಒಂದು ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೀವು ಈ ಒಂದು ಚಾರ್ಟ್ ಹೈಡ್ ಮಾಡೋದು ಹೇಗಂತ ನೋಡ್ಕೊಳ್ಬೋದು.